ನಮಸ್ಕಾರ ನಮ್ಮ ಎಲ್ಲ ಹಿತೈಷಿಗಳಿಗೂ ನಾ ಏನು ಇವತ್ತು ವೀಡಿಯೋ ಮಾಡಕತ್ತಿತ್ತಂದ್ರೆ ನಾನು ಟಮ್ ಬಾಡಿಗೆ ಚೋಳಚಗುಡ್ಡಕ್ಕೆ ಸ್ಟೀಲಿಂಗ್ ಪೈಪ್ ಒಂದು ಬಾಡಿಗೆ ಬಂತು ರೀ. ಅದಕ್ಕೆ ನಾನು ಚೋಳಚಗುಡ್ಡಕ್ಕೆ ಹೋಗೋ ಬಾಡಿಗೆಗೆ ನಾನು ಅಲ್ಲಿ ಬನಶಂಕರಿ ಪಟ್ಟದಕಲ್ಲು ಐವಳ್ಳಿ ನಮ್ಮ ಹೆಣ್ಮಕ್ಳು ನೋಡಿಲ್ಲ ಅಂತಿದ್ರು. ಅದಕ್ಕೆ ನಾನು ಐವಳ್ಳಿ ಪಟ್ಟದಕಲ್ಲು ಬಾದಾಮಿ ಇದು ಬನಶಂಕರಿ ನೋಡೋಕೆ ನಾನು ನಮ್ಮ ಹೆಣ್ಮಕ್ಳನ್ನ ಇಲ್ಲಿ ಕರ್ಸ್ಕೊಂಡು ಟಮ್ನ್ಯಾಗ ಹೋಗಿ ತೋರ್ಸ್ಕೊಂಡು ಬಂದ್ರೆ ಆತಂತಂದು ಕರ್ಕೊಂಡು ಹೋದೇನಿ ರೀ ಅವ್ರನ್ನ. ನೋಡಿರಿ, ಚೋಳಚಗುಡ್ಡದಾಗ ಪೈಪ್ ಇಳಿಸಿದ್ದು ವೀಡಿಯೋ ಮಾಡೋಕೆ ಆಗಲಿಲ್ಲ ರೀ ಅಲ್ಲೇ. ಅದಾದ ನಂತರ ನಾವು ಚೋಳಚಗುಡ್ಡಲ್ಲಿದ್ದ 2 ಕಿಲೋಮೀಟ್ರ್ ಐತೆ ರೀ. ನಾವು ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಬಂದೀವಿ ರೀ. ನೋಡಿರಿ ಬನಶಂಕರಿಗೆ ಬಂದೀವಿ ರೀ. ಇಲ್ಲಿ ಬಂದಿದ್ದು ಟೈಮಿಂಗ್ 5 ಗಂಟೆ ಆಗಿತ್ತು ರೀ. ನಾವು ಇಲ್ಲಿ ಬನಶಂಕರಿಗೆ ಬಂದಾಗ ಅದಾದ ನಂತರ ನಾವು ಮುಂದೆ ಪಟ್ಟದಕಲ್ಲಿಗೆ ಹೋಗ್ಬೇಕಂತಂದು ಸ್ವಲ್ಪ ಅವಸರ ಮಾಡಿ ನೋಡ್ಕೊಂಡು ಹೋದ್ವಿ ಇಲ್ಲೇ. ನೋಡಿರಿ,
ನೋಡ್ರಿ ನಮ್ಮದು ಬನಶಂಕರಿ ದೇವಿ ದರ್ಶನ ಮುಗೀತು. ಮುಂದೆ ನಾವು ಪಟ್ಟದಕಲ್ಲಿಗೆ ಹೊಂಟಿವಿ. ಪಟ್ಟದಕಲ್ಲು ಯಾವ ಥರ ಇದೆ ತೋರಿಸ್ತೀನಿ ಬನ್ನಿರಿ. ನೋಡ್ರಿ ಬನಶಂಕರಿಲಿಂದ ಪಟ್ಟದಕಲ್ಲಿಗೆ ಬಂದೀವಿ ರೀ. ಡಿಸ್ಟೆನ್ಸ್ ಒಂದು 18-19 ಕಿಲೋಮೀಟ್ರ್ ಆತ್ರಿ. ನೋಡ್ರಿ ನಮಗೆ ಗೊತ್ತಾತ್ರಿ 6 ಗಂಟೆ ಆತ್ರಿ ಇಲ್ಲಿ ಬರೋಕೆ. 6 ಗಂಟೆ ಆದಕ್ಕೆ ಅವರು ಇಲ್ಲಿ ಎಂಟ್ರೆನ್ಸ್ ನಮಗೆ ಬಿಡ್ಲಿಲ್ಲ ರೀ, ಒಳಗೆ ಪರ್ಮಿಷನ್ ಇಲ್ಲ 6 ಗಂಟೆ ಮ್ಯಾಗ ಅಂತ ಅಂದಕ್ಕೆ. ಪರ್ಮಿಷನ್ ಇಲ್ಲಾಂದ್ರೂ ನಾವು ಹೊರಗಡೆ ನಿಂತರ ನೋಡೋಣ ಅಂತಂದು ನಾವು ಗಾಡಿ ಸೈಡ್ ಹಾಕಿದ್ದೀವಿ ರೀ. ಇಲ್ಲೇ ಬರ್ರಿ ಯಾವ ರೀತಿ ಇದೆ ಹೊರಗಡೆ ನಿಂತು ನೋಡಿವಿ ಬರ್ರಿ. ನೋಡ್ರಿ ಇಲ್ಲಿ ಏನಾತಂದ್ರೆ ನಾವು ಪಟ್ಟದಕಲ್ಲಿಗೆ ಬಂದಿದ್ದ ಲೇಟ್ ಆಗಿಬಿಡ್ತೀವಿ, ಹೊತ್ತಾಗಿಬಿಡುತ್ತೆ. ಹಂಗಾಗಿ ನಾವು ಹೊರಗೆ ನೋಡಕತ್ತೀವಿ. ಜನರು ಪಟ್ಟದಕಲ್ಲು ಬಸವಣ್ಣನವ್ರು ನೋಡೋರಿ ಮಗ್ಳಲ್ಲಿ ಮುಂದೆ ಒಳದಂಡಿಗೆ ಹೋಗಿ ಅಲ್ಲಿ ದಾರಿ ಐತಿ ಹೋರಿ ಅಂತಂದು ಕಳಿಸಿದಾರೆ ರೀ. ನಾವು ಅಲ್ಲಿ ಮುಂದೆ ಹೋಗಿದ್ರೆ ಸೆಕ್ಯೂರಿಟಿ ಇದ್ದರೆ ಅಲ್ಲೇ ಸೆಕ್ಯೂರಿಟಿ ಪರ್ಮಿಷನ್ ತೊಗೊಂಡು ನಾವು ಒಳಗಡೆ ಹೋದಿವಿ. ಜಲ್ದಿ ಬರಮ್ಮ ನೋಡ್ಕೊಂಡು ಅಂತಂದು ಕಳಿಸಿದಾರೆ ಅವರು. ನೋಡಿರಿ ಇದನ್ನ ಪಟ್ಟದಕಲ್ಲು ಬಸವಣ್ಣ ರೀ. ದರ್ಶನ ಆದ್ವಿ. ಪಟ್ಟದಕಲ್ಲು ಬಸವಣ್ಣನ ದರ್ಶನ ಆದ ಅಲ್ಲಿ ಗುಡಿ ನೋಡೋಕೆ ಅಲ್ಲಿ ಎಲ್ಲ ಬಾಗಿಲ ಮುಚ್ಚಿರ್ತಾರೆ ದೇವರು. ಹಂಗಾಗಿ ಬಸವಣ್ಣ ಒಂದು ನಾವು ದರ್ಶನ ಆಗಿ ಬಂದಿವಿ ಅಲ್ಲಿ ಪಟ್ಟದಕಲ್ಲಾಗ ಹೊತ್ತಾಗುತ್ತೆ ನೋಡ್ರಿ. ನೋಡ್ರಿ ಇಷ್ಟು ನಮ್ಮ ಪಟ್ಟದಕಲ್ಲು ಬಸವಣ್ಣನ ದರ್ಶನ ಆಯ್ತು ರೀ. ಮುಂದೆ ನಾವು ಐವಳ್ಳಿ ನೋಡ್ಬೇಕಂತ ಅನ್ಕೊಂಡಿದ್ವಿ. ಐವಳ್ಳಿಗೆ ಇಲ್ಲೇ ಪಟ್ಟದಕಲ್ಲಾಗ ನಮ್ಗೆ ಎಂಟ್ರೆನ್ಸ್ ಬಿಡಲಿಲ್ಲ ರೀ. ಹಿಂಗಾಗಿ ಐವಳ್ಳಿ ಏನು ನೋಡೋದಾಗತ್ತಂತ ಐವಳ್ಳಿಯಾಗ ಐವಳ್ಳಿಯಾಗ ಪಾಸಾಗಿ ಹೋದ್ವಿ ರೀ. ಆಯ್ತು ರೀ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಹೀಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.